ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವಿಜಯ ಟೈಮ್ಸ್ ವಿಶೇಷಕ್ಕೆ ಸ್ವಾಗತ ಸುಸ್ವಾಗತ. ನಾನು ಶ್ರೀ. ಇವತ್ತು ನಿಮಗೆ ಒಬ್ಬರು ವಿಶೇಷವಾದಂಥ ವ್ಯಕ್ತಿಯನ್ನು ಪರಿಚಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ವ್ಯಕ್ತಿ ಯಾರು ಗೊತ್ತಾ? ಅಪರೂಪದ ವ್ಯಕ್ತಿ ಅಂತ ಇರ್ಬೋದು, ಅಪರೂಪದ ಟ್ಯಾಲೆಂಟೆಡ್, ಮಲ್ಟಿ ಟ್ಯಾಲೆಂಟೆಡ್ ಅಂತಲೂ ಕೂಡ ಹೇಳ್ಬೋದು. ಸೊ ಇಷ್ಟನ್ನೆಲ್ಲ ಹೇಳ್ತಿರ್ಬೇಕಾದ್ರೆ ಅವ್ರು ಯಾರಿರ್ಬೋದು ಅಂತ ನಿಮಗೂ ಕೂಡ ಕುತೂಹಲ ಇರುತ್ತಲ್ಲ? ಖಂಡಿತ. ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಒಂದು ಜರ್ನಲಿಸ್ಟ್ ಆಗ್ಬೋದು, ಒಂದು ಹ್ಯಾಂಕರ್ ಆಗ್ಬೋದು, ಇಲ್ಲ ಮಾಡೆಲ್ ಆಗ್ಬೋದು, ಇಲ್ಲ ಆ್ಯಕ್ಟರ್ ಆಗ್ಬೋದು, ಇಲ್ಲ ವಾಯ್ಸ್ ಆರ್ಟಿಸ್ಟ್ ಆಗ್ಬೋದು. ಇದನ್ನೆಲ್ಲ ಒಳಗೊಂಡಿರುವಂಥ ವ್ಯಕ್ತಿ ಯಾರಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನಮಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಜನಪ್ರಿಯವಾಗಿರುವಂಥ ನಮ್ಮ ಕನ್ನಡದಲ್ಲಿ ರಿಯಾಲಿಟಿ ಶೋನಲ್ಲಿ ಬಿಗ್ ಬಾಸ್ನಲ್ಲಿ ಬರುವಂಥ ವಾಯ್ಸು ಕೂಡ ಅವ್ರದ್ದೇ ಆಗಿರುತ್ತೆ. ಹಾಗಾದರೆ ಅವರನ್ನು ನಿಮಗೆ ಪರಿಚಯ ಮಾಡ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಈ ನಮ್ಮ ವಿಜಯ್ ಟೈಮ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಿರೋದು ಬಹಳ ಖುಷಿಯಾದಂಥ ವಿಷಯ. ನಿಮ್ಮ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಕೇಳಿದ್ದೀವಿ. ಗೊತ್ತಿರೋ ಹಾಗೆ ತುಂಬ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಜನಪ್ರಿಯವಾಗಿರುವಂಥ ಬಿಗ್ ಬಾಸ್ನಲ್ಲಿ ಬರುವಂಥ ವಾಯ್ಸ್ ಆಗಿರ್ಬೋದು, ಮತ್ತು ಇನ್ನೊಂದು ನಾನು ಅವಾಗಲೇ ಹೇಳ್ತಾ ಇದ್ದೆ, ಹ್ಯಾಂಕರ್ ಆಗಿರ್ಬೋದು, ಆರ್ ಜೆ ಆಗಿರ್ಬೋದು, ಮಾಡೆಲಿಂಗ್ ಮಾಡಿರೋದಾಗಿರ್ಬೋದು, ಅಥವಾ ಟಿ ವಿ ಆ್ಯಂಕರಿಂಗ್ ಮಾಡಿರೋದಾಗಿರ್ಬೋದು, ರಿಪೋರ್ಟಿಂಗ್ ಮಾಡಿರೋದಾಗಿರ್ಬೋದು, ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಕಷ್ಟು ಹೆಸರನ್ನು ಗಳಿಸಿದ್ದೀರಾ. ಇಷ್ಟೊಂದು ಮಲ್ಟಿ ಟ್ಯಾಲೆಂಟ್ ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ. ಆ ವಿಚಾರಗಳನ್ನ ಜನಸಾಮಾನ್ಯರಿಗೆ ಹಂಚ್ತಾ ಇರ್ತೀರಾ. ಅದು ಹೇಗೆ ಸಾಧ್ಯ ಸರ್? ಅಂದರೆ ನನಗೆ ಈ ಮಾಧ್ಯಮ ಅನ್ನೋದೇ ಕುತೂಹಲದ ಜಗತ್ತು. ಅಂದರೆ ಲೋಕನೇ ಇಟ್ಸ್ ಫುಲ್ ಆಫ್ ಅಂದರೆ ಏನೋ ಒಂದು ಹೊಸತನ ಏನೋ ಇರುವಂಥದ್ದೇ. ಅದರಲ್ಲೂ ಮಾಧ್ಯಮ ಅನ್ನೋದು ಆ ಹೊಸತನನ ಜನರಿಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರೋವಂಥ ಒಂದು ಮೀಡಿಯಾ ಆಗಿ ಕೆಲಸ ಮಾಡೋದ್ರಿಂದ ನನಗೆ ಅಲ್ಲಿ ಏನೋ ಒಂದು ಹೊಸತನ ಮಾಡಬೇಕು, ಸಮಥಿಂಗ್ ಏನೋ ಕಲಿಬೇಕು ಅನ್ನೋವಂಥದ್ದು, ಪ್ರತಿಯೊಂದರಲ್ಲೂ ಕೂಡ ಏನೋ ಒಂದು ಕಲಿಯೋದಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅಥವಾ ಇನ್ಫಾರ್ಮೇಷನ್ ಅಂತ ಬಂದಾಗ ದಟ್ ಸಮಥಿಂಗ್ ದಟ್ ಅಟ್ರಾಕ್ಟೆಡ್ ಮೀ. ನಾನು ಸೈನ್ಸಲ್ಲಿ PUC ಮಾಡೋದಕ್ಕೆ ಹೋಗಿ ಅದರಲ್ಲಿ ಫೇಲ್ ಆಗಿ ನಂಗೆ ನೆಕ್ಸ್ಟ್ ಏನು ಮಾಡೋದೊಂದು ಗೊತ್ತಿಲ್ಲದೆ ಇದ್ದಾಗ ಜರ್ನಲಿಸಮ್ ಸಮಥಿಂಗ್ ದಟ್ ಐ ರಿಯಲಿ ವಾಂಟೆಡ್ ಟು ಡೂ ಅಂತ ಆವಾಗ ರಿಯಲೈಸ್ ಆಯಿತು. ಯಾರೋ ಸ್ವಲ್ಪ ಗೈಡೆನ್ಸು ಅದಿದೆಲ್ಲ ಸಿಕ್ತು. ಬಟ್ ಗೈಡೆನ್ಸ್ ಅಂತಂದರೆ ಹೀಗೆ ಮಾಡ್ಬೋದು ಅಂತ ಹೊರತು ಹೇಗೆ ಮಾಡಬೇಕು ಅನ್ನೋವಂಥದ್ದು ಯಾರ್ದು ಇದಿರಲಿಲ್ಲ. ಸೊ ನಾನು ಐ ಲರ್ನ್ಡ್ ಎವ್ರಿಥಿಂಗ್. ಅಂದರೆ ಒಬ್ಬರಿಂದ ಇಷ್ಟು ತಗೊಂಡು ಒಬ್ಬರಿಂದ ಇಷ್ಟು ಕಲ್ತ್ಕೊಂಡು ಹೀಗೆ ಮಾಡಿಕೊಂಡು ಶಾಸ್ತ್ರೀಯವಾಗಿ ಅನ್ನೋದಕ್ಕಿಂತ ಇದೇ ಥರನೇ ನಾನು ಜಾಸ್ತಿ ಕಲ್ತಿದ್ದು. ಬಟ್ ಐ ಆಮ್ ಹ್ಯಾಪಿ ದಟ್ ಓಕೆ ಇವತ್ತು ಜನರಿಗೆ ಅದು ತಲುಪ್ತಾ ಇದೆ. 15 ವರ್ಷ ಕಂಪ್ಲೀಟ್ ಮಾಡಿದೆ ನಾನು ಮೊನ್ನೆ ಮೇಗೆ ನನ್ನ ಇಂಡಸ್ಟ್ರೀಲಿ. ಅದರಲ್ಲೂ ವಾಯ್ಸ್ ಆಲ್ಮೋಸ್ಟ್ 15 ವರ್ಷದಿಂದನೇ ಮಾಡ್ತಾ ಇದ್ದೀನಿ ನಾನು. ಫ್ರಮ್ ಆಲ್ಮೋಸ್ಟ್ ಸೇಮ್ ಇಯರಿಂದನೇ ಸ್ಟಾರ್ಟ್ ಆಗಿದೆ ನನ್ನ ಕೆಲಸ. ನಾನು ರಿಪೋರ್ಟ್ರಾಗಿ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದರು. ಸಾಧಾರಣ ಒಂದು 18-20 ವರ್ಷದಿಂದ ನಾನು ಫ್ರೀಲ್ಯಾನ್ಸರ್ ಆಗಿ ಅಥವಾ ಇಂಟರ್ನ್ ಆಗಿ ಎಲ್ಲ ಸ್ಟಾರ್ಟ್ ಮಾಡಿದ್ದೆಲ್ಲ ಆವಾಗ ನಡೆದಿತ್ತು. ಬಟ್ ಕಾಲೇಜ್ ಮುಗಿದ ಮತ್ತೆ ನನ್ನದು ಜಾಬ್ ಏನು ಸ್ಟಾರ್ಟ್ ಆಯಿತು, ಒಬ್ಬ ರಿಪೋರ್ಟರಾಗಿ ಸ್ಟಾರ್ಟ್ ಆಯಿತು. ಅದಾದ ನಂತರ ಐ ಆಲ್ಸೋ ಗಾಟ್ ಇನ್ ಟು ವಾಯ್ಸ್ ಓವರ್ಸ್ ಆ್ಯಂಡ್ ಸ್ಟಫ್ ಲೈಕ್ ದ್ಯಾಟ್. ಸೊ ಅದು ಅದರ ಪಾರ್ಟ್ ಆಗೇ ಇತ್ತು. ಬಟ್ ಅದೇನೇ ಮೇಜರ್ ಕರಿಯರ್ ಆಗಿ ಈ ಲೆವೆಲ್ಗೆ ಜನ ಅದನ್ನು ಆ್ಯಕ್ಸೆಪ್ಟ್ ಮಾಡ್ತಾರೆ ಅನ್ನೋಂಥ ನಿರೀಕ್ಷೆ ಇರಲಿಲ್ಲ. ಬಟ್ ಐ ವರ್ಕ್ಡ್ ಹಾರ್ಡ್ ಟುವರ್ಡ್ಸ್ ಅಥವಾ ವರ್ಕ್ಡ್ ಅನ್ನೋವಂಥ ಪಾಸ್ಟ್ ಟೆನ್ಸ್ ಹೇಳೋದಕ್ಕಿಂತ ಇವತ್ತಿಗೂ ಕೂಡ ಒಂದು ಅದು ಪ್ಯಾಷನೆಟ್ ಆಗಿ ವರ್ಕ್ ಮಾಡಲೇಬೇಕಾಗತ್ತೆ. ಸೊ ದಟ್ ಇವತ್ತಿಗೂ ಕೂಡ ಮಾಡ್ತಾ ಇದ್ದೀನಿ ನಾನು. ಅದು ಆ್ಯಂಕರಿಂಗ್ ಆಗಲಿ ಅಥವಾ ಆ್ಯಕ್ಟಿಂಗ್ ಆಗಲಿ, ವಾಯ್ಸ್ ಓವರ್ ಆಗಲಿ, ರೈಟಿಂಗ್ ಆಗಲಿ, ಟ್ರಾನ್ಸ್ಲೇಷನ್ ಆಗಲಿ, ಮಾಡಲಿಂಗ್ ಆಗಲಿ, ಅಥವಾ ಎನಿಥಿಂಗ್ ಫಾರ್ ದ್ಯಾಟ್ ಮ್ಯಾಟರ್ ದ್ಯಾಟ್ ಐ ವಾಂಟ್ ಟು ಡೂ, ಅದನ್ನು ಮಾಡೋ ರೀತಿಲಿ ಮಾಡೋದಕ್ಕೆ ಪ್ರಯತ್ನ ಪಡೋದಷ್ಟೇ. ಅಂದರೆ ಅದ್ರ ನಂತರದ್ದು ನಮ್ಮ ಕೈಲಿಲ್ಲ. ಸೊ ವಿ ಡೂ ಆರ್ ಬೆಸ್ಟ್ ಟು ಗೆಟ್ ದ ಬೆಸ್ಟ್ ಔಟ್ಪುಟ್. ಐ ಟ್ರೈ ಡೂಯಿಂಗ್ ದ್ಯಾಟ್ ಆ್ಯಂಡ್ ಐ ಆಮ್ ಹ್ಯಾಪಿ ಜನರಿಗೂ ಅದನ್ನು ಇಷ್ಟ ಆಗ್ತಿದೆ, ಅದನ್ನು ಆ್ಯಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋದಕ್ಕೆ. ಮಾಡೋ ಕೆಲಸದಲ್ಲಿ ಅಷ್ಟೇ ಡೆಡಿಕೇಶನ್ಸ್ ಇತ್ತು ಆ್ಯಂಡ್ ತುಂಬ ಇಂಟ್ರೆಸ್ಟು ಕೂಡ ಇತ್ತು ಅದರಿಂದ. ಆ್ಯಂಡ್ ನೀವು ರಿಪೋರ್ಟರ್ ಆಗಿ ಜಾಯ್ನ್ ಆಗ್ತೀರಾ TV ನೈನಲ್ಲಿ. ಸೊ ನೀವು ಯಾವತ್ತೂ ಕೂಡ ಕನಸು ಕಂಡಿರಲಿಲ್ಲ ಹೀಗೆ ಇರಬೇಕು, ಹೀಗೆ ಆಗಬೇಕು ಅಂತ. ಸೊ ಯು ಮೀನ್ ಟು ಸೇ ಜಸ್ಟ್ ಲೈಕ್ ಫ್ಲೋನಲ್ಲಿ ಏನು ಬರುತ್ತೆ ಅದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಕೊಂಡು ಯು ಟುಕ್ ಯುವರ್ ಕೆರಿಯರ್. ಕನಸು ಕಾಣ್ತೀನಿ, ಆದರೆ ನಾನು ಕರಿಯರ್ ಬಗ್ಗೆ ಕನಸು ಅಂತ ಕಾಣೋದಕ್ಕಿಂತ ಹೆಚ್ಚು ಐ ಫೀಲ್ ಅಂದರೆ ನಾನು ಈ ಥರನೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡಿಕೊಂಡು ಕೆಲಸ ಮಾಡೋದನ್ನಲ್ಲ. ಬಿಕಾಸ್ ನಾವು ಏನೇ ಪ್ಲ್ಯಾನ್ ಮಾಡಿದ್ರು ದರ್ ಇಸ್ ಸಮಥಿಂಗ್ ಎಲ್ಸ್ ಪ್ಲ್ಯಾಂಡ್. ಸೊ ಅದರ ಅರ್ಥ ಸುಮ್ಮನೆ ಕುಗ್ಗಿ ಕೂತ್ಕೊಳ್ಳೋದ, ನಿರಾಶೆಯಿಂದ ಕೂತ್ಕೊಳ್ಳೋದ, ನಾವೇನೇ ಮಾಡಿದ್ರು ಕೂಡ ಪ್ಲ್ಯಾನ್ ಆಗಲ್ಲ. ಮರಳಿ ಯತ್ನವ ಮಾಡು. ಐ ಮೀನ್ ಕೀಪ್ ಟ್ರೈಯಿಂಗ್ ಆ್ಯಂಡ್ ಕೀಪ್ ಡೂಯಿಂಗ್ ವಾಟ್ ಎವರ್ ಯು ಲೈಕ್ ಟು ಡೂ. ಅದರಲ್ಲಿ ಸಕ್ಸಸ್ ಸಿಗುತ್ತೋ ಬಿಡುತ್ತೋ ಅನ್ನೋದು ಯೋಚನೆ ಮಾಡ್ತಾ ಹೋದರೆ ಸಿಕ್ಕಿದ್ದು ಖುಷಿ ಆಗುತ್ತೆ. ಸೊ ಸಿಕ್ಕಿದ್ದು ಸೀರುಂಡೆ ಅಂತಾರಲ್ಲ, ಆ ಥರ ಆಗಿಬಿಡತ್ತೆ. ಸೊ ಖುಷಿ ಆಗುತ್ತೆ ಜನರಿಗೆ. ಅಂದರೆ
ನಿರೀಕ್ಷೆಗಳ ಮೇಲೆ ನಾವು ರೈಡ್ ಮಾಡ್ತಾ ಹೋದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಐ ಕೆಪ್ಟ್ ಹ್ಯಾಪಿಲಿ ಡೂಯಿಂಗ್ ವಾಟ್ ಎವರ್ ಐ ಡೂ. ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್, ಇವಾಗ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ, ಇವಾಗಲೂ ಕೂಡ ನೀವು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಮಾಡ್ತಿದ್ದೀರಾ, ವಾಯ್ಸ್ ಆರ್ಟಿಸ್ಟ್ ಆಗಿ. ಅಪಾರ್ಟ್ ಫ್ರಮ್ ದಟ್ ನೀವೇನು ಜರ್ನಲಿಸಮ್ ಮಾಡಿದ್ರಿ, ಮಾಡಲಿಂಗ್ ಮಾಡಿದ್ರಿ, ಆರ್ ಜೆ ಆಗಿ ವರ್ಕ್ ಮಾಡಿದ್ರಿ, ವಿ ಜೆ ಆಗಿ ವರ್ಕ್ ಮಾಡಿದ್ರಿ, ಮತ್ತು ಸಾಕಷ್ಟು ಶೋಗಳನ್ನ ಹೋಸ್ಟ್ ಮಾಡಿದ್ದೀರಾ. ಸೊ ಇದನ್ನೆಲ್ಲ ಇವಾಗಲೂ ಕೂಡ ಅವಕಾಶಗಳು ಬಂತಂದರೆ ಮಾಡ್ತಿರ್ತೀರಾ, ಇಲ್ಲ ಬರೀ ವಾಯ್ಸ್ ಆರ್ಟಿಸ್ಟ್ ಆಗೇನೆ ಮಾಡ್ಬೇಕಂತ? ಯಾವತ್ತೂ ಫುಲ್ ಟೈಮ್ ಆಗಿ ಬರೀ ವಾಯ್ಸ್ ಅಂತ ನಾನು ಅಥವಾ ಒಂದೇ ಕೆಲಸ ಅಂತ ಮಾಡೋದೇ ಅಲ್ಲ. ಆ್ಯಂಕರಿಂಗ್ ಬಂದರೆ ಮಾಡೋದು, ಟೀಚಿಂಗ್ ಬಂದರೆ ಮಾಡೋದು, ಮತ್ತು ವಾಯ್ಸ್ ಓವರ್ಗಳು ಬಂದರೆ ಮಧ್ಯದಲ್ಲಿ ಮಾಡ್ತಾ ಇರೋದು, ಬರವಣಿಗೆ ಬಂದರೆ ಮಾಡೋದು, ಇವಾಗ ಯಾವುದೋ ಟ್ರಾನ್ಸ್ಲೇಷನ್ ಬರಬೇಕು ಅಂತ ಹೇಳಿದ್ದಾರೆ ಅದನ್ನು ಮಾಡೋದು. ಸೊ ಇಟ್ಸ್ ಒಂದೇ, ಈಗ ಒಂದು ಅಂಗಡೀಲಿ ನಾವು ಒಂದೇ ಐಟಮ್ ಮಾತ್ರ ಮಾರ್ತಾ ಇದ್ರೆ ಹೆಂಗಿರುತ್ತೋ, ನಮ್ದು ಹಂಗಲ್ಲ. ನಮ್ಮದು ಒಂಥರ ಕಿರಾಣಿ ಅಂಗಡಿ ಥರ ಎಲ್ಲ ವೆರೈಟಿ ಐಟಮ್ಗಳು ಸಿಗ್ತವೆ. ಸೊ ಅಂದರೆ ಪ್ರೈಸಿಂಗ್ ಡಿಪೆಂಡ್ಸ್ ಆನ್ ದ ಪ್ರಾಡಕ್ಟ್ ಅಲ್ವಾ. ಅಲ್ಲಿ ನಿಮಗೆ 10 ರೂಪಾಯಿ ಬಾರ್ ಸೋಪು ಸಿಗುತ್ತೆ, 100 ರೂಪಾಯಿ ಐಟಮ್ಗಳು ಸಿಗುತ್ತೆ, 1000 ರೂಪಾಯಿ ಐಟಮು ಸಿಗುತ್ತೆ ಅಲ್ಲ. ಬೇರೆ ಬೇರೆ ಐಟಮ್ಗಳು ನಾನು ಹೇಳ್ತಾ ಇರೋದು. ಸೊ ಇಲ್ಲೂ ಅಷ್ಟೇ, ವಾಯ್ಸ್ ಓವರ್ ಈಸ್ ಒನ್ ಪ್ರಾಡಕ್ಟ್, ಆ್ಯಕ್ಟಿಂಗ್ ಇಸ್ ಒನ್ ಪ್ರಾಡಕ್ಟ್, ಮಾಡಲಿಂಗ್ ಇಸ್ ಒನ್ ಪ್ರಾಡಕ್ಟ್. ಅದು ಯಾರಿಗೆ ಬೇಕು ಅಂತಾರೆ ಅವರು ಬೆಲೆ ಕೊಟ್ಟು ನನಗೆ ಓಕೆ ಆಗುತ್ತೆ, ಆ ಬೆಲೆಗೆ ನಾನು ಅದನ್ನು ಮಾರಾಟ ಮಾಡಬೇಕಾಗತ್ತೆ. ಸೊ ದ್ಯಾಟ್ಸ್ ಹೌ ವಿ ಹ್ಯಾವ್ ಟು ಲುಕ್ ಎಟ್ ಇಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಒಂದು ಥಾಟ್ ಪ್ರಾಸೆಸ್ನಲ್ಲಿ. ಸೊ ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಎಲ್ಲ ಹೇಗಿದೆ ಸರ್? ಲೈಕ್ ಹೀಗೆ ವಾಯ್ಸ್ ಆರ್ಟಿಸ್ಟ್ ಆಗಿರ್ಬೇಕಾ? ಈಗ ನೀವೇನು ಆಪ್ಷನ್ಸ್ ಹೇಳಿದ್ರೆ ಎಲ್ಲನೂ ಯಾವ ಸಿಗ್ತದೆ ಪಿಕ್ ಮಾಡ್ಕೊಂಡು ಜಸ್ಟ್ ಹೋಗ್ತೀರಾ? ನಾಳೆ ಹೊಸದೇನೋ ಮಾಡ್ಲೂಬೋದು. ನೋ ಒನ್, ಸಮ್ಮನ್ ನೋಸ್, ಬಟ್ ಐ ಡೋಂಟ್ ಥಿಂಕ್ ಐ ಆಮ್ ದ ಒನ್ ಹೂ ನೋಸ್ ಇಟ್. ಗೊತ್ತಿರೋರು ಯಾರಿಗೆ ಗೊತ್ತಿದೆ ಗೊತ್ತಿಲ್ಲ, ಅವರು ಮುಂದೆ ಪ್ರತ್ಯಕ್ಷ ಆಗ್ತಾರೆ ಅಂತಂದರೆ ಅವಾಗ ಅದನ್ನು ನಾವು ಮಾಡಬಹುದು ಅನ್ಸುತ್ತೆ. ಹಾಗೆ ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತನಾಡಿದ್ರೆ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ, ಸಾಕಷ್ಟು ಜನ ಆ್ಯಕ್ಟರ್ಸ್ ಇದ್ದಾರೆ, ಸಾಕಷ್ಟು ಹೆಸರು ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಒಂದು ವಾಯ್ಸ್ ಆರ್ಟಿಸ್ಟ್ ಆಗಿ, ಒಂದು ಹ್ಯಾಂಕರ್ ಆಗಿ, ಜರ್ನಲಿಸ್ಟ್ ಆಗಿ ಇಷ್ಟೊಂದು ಮಲ್ಟಿ ಟ್ಯಾಲೆಂಟೆಡ್ನ ವಿಚಾರಗಳನ್ನ ತಿಳ್ಕೊಂಡು ಕೂಡ ಎಲೆಮರೆ ಕಾಯ್ತಾರೆ. ನೀವು ಅವಾಗಲೇ ಹೇಳ್ತಾ ಇದ್ರಿ ನನಗಿನ್ನೂ ಅಷ್ಟು ಗೊತ್ತಿಲ್ಲ, 100ಗೆ ಒಂದು 5% ಗೊತ್ತಿರ್ಬೋದು, ಕಲಿತಾ ಇದ್ದೀನಿ. ಆ ಒಂದು ಡೌನ್ ಟು ಅರ್ತ್ ಅನ್ನೋದೊಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಇನ್ನೂ ಕಲಿಯೋಂಥ ಈಗರ್ನೆಸ್ನ ಇಟ್ಕೊಂಡು ಬೆಳೀತಾ ಇದ್ದೀರಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು? ಅಂದರೆ ಲರ್ನಿಂಗ್ ಈಸ್ ನೆವರ್ ಎಂಡಿಂಗ್. ನಾವು ಕಲ್ತಾಯಿತು ಅಂತ ಮುಗೀತು ಅಂತಂದರೆ ನೀವು ಕಲಿಯೋದು ಅಲ್ಲ, ನೀವು ಆ್ಯಕ್ಚುಲಿ ಬೆಳೆಯೋದು ನಿಂತಂಗೆ. ವೈ ಆಮ್ ಐ ಸೇಯಿಂಗ್ ಅಂತಂದರೆ, ನಮಗೀಗ ಸಮುದ್ರದಲ್ಲಿ ಎಷ್ಟು ನೀರು ತೆಗಿಬೋದು? ಹಾಂ, ಎಜುಕೇಷನ್ ಆರ್ ಲೈಫ್ ಆರ್ ಎನಿಥಿಂಗ್ ಫಾರ್ ದ್ಯಾಟ್ ಮ್ಯಾಟರ್, ಇಟ್ಸ್ ಅನ್ಎಂಡಿಂಗ್. ಅದರಲ್ಲಿ ಒಂದು ಇದ್ದೇ ಇರುತ್ತೆ. ಅದರಲ್ಲಿ ನಾನು ಐ ಆಮ್ ದ ಓನ್ಲಿ ಒನ್ ಅಂತಂದರೆ ನಾಳೆ ಇನ್ನೊಬ್ರು ಹುಟ್ಕೊಳ್ತಾರೆ. ಸೊ ಆ ರಿಯಲೈಸೇಷನ್ ಇಟ್ಕೊಂಡು ನಾವು ಏನು ಮಾಡ್ತೀವೋ ಅದನ್ನು ಚಿಲ್ಡ್ ಔಟ್ ಆಗಿ ಖುಷಿಯಿಂದ ಮಾಡ್ಕೊಂಡು ಹೋದರೆ ಐ ಥಿಂಕ್ ಸಕ್ಸಸ್ ವಿಲ್ ಕಮ್. ಬಟ್ ಸಕ್ಸಸ್ ಇಸ್ ಆಲ್ವೇಸ್, ಲೈಕ್ ಐ ಸೇ, ಶುಡ್ ಬಿ ಅ ಬೈ ಪ್ರಾಡಕ್ಟ್ ಅಷ್ಟೇ. ಮತ್ತು ಅದನ್ನೇ ಮೇನ್ ಇಂಟೆನ್ಷನ್ ಆಗಿ ಇಟ್ಕೊಂಡು ಮಾಡಬಾರ್ದು ಅಂತ. ಸರ್, ಈಗ ಇಷ್ಟೊಂದೆಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೀರಾ, ಸಾಕಷ್ಟು ಜನರನ್ನ ಭೇಟಿ ಮಾಡಿರ್ತೀರಾ. ಸೊ ಇಷ್ಟೊಂದೆಲ್ಲ ನೀವು ಯೋಚನೆ ಮಾಡಿದಾಗ ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟು ಇಂಥದ್ದು ಅಂತ ನಿಮ್ಗೇನು ಅನಿಸ್ತು? ವ್ಯಕ್ತಿಗಳಾಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೈಟ್ ಬಿ, ಬೇಕು ನಮ್ಮ ಲೈಫ್ನಲ್ಲಿ ಇದಕ್ಕೆ ನಾವು ತುಂಬ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಒನ್ ಪಾರ್ಟ್ ಏನಾದರೂ? ಫ್ಯಾಮಿಲಿ, ಪೇರೆಂಟ್ಸ್ ಮೇಯ್ನಾಗಿ. ಒಂದು ಐ ಮೀನ್ ಅವರ ಕನಸುಗಳನ್ನು ನಮ್ಮ ಕನಸಾಗಿ ಇದು ಮಾಡ್ಕೊಂಡಿರ್ತಾರೆ. ಬಟ್ ಆ ಟೈಮ್ನಲ್ಲಿ ನಮ್ಮ ಕನಸುಗಳನ್ನು ಅವರಿಗೆ ಕರೆಕ್ಟಾಗಿ ತಿಳಿಯಪಡಿಸಿ ಅವರನ್ನು ಕೂಡ ಇದು ಮಾಡಿಕೊಂಡು ಅವರ, ಅಂದರೆ ಅದು ಏನೇ ಇರುತ್ತೆ, ಈಗ ನಾವು ಲೈಫ್ನಲ್ಲಿ ಏನೋ ಒಂದು ಕೆಲಸ ಮಾಡೋದಕ್ಕೆ ಹೋದಾಗ ಅವರು ವಿರೋಧ ಕಟ್ಕೊಡೋದು ಇರ್ಬೋದು, ಅಥವಾ ಪರ್ಸ್ನಲ್ ಲೈಫ್ನಲ್ಲೂ ಕೂಡ ವಿರೋಧ ಕಟ್ಕೊಂಡು ಹೋಗೋದು, ಎದುರಿಸೋದು. ಬಟ್ ಅವರು ಅಷ್ಟು ಡೆಡಿಕೇಟೆಡ್ ಆಗಿ ಇದು ಮಾಡಿ ನಮಗೋಸ್ಕರ ಏನೇ ಕಷ್ಟ ಬಂದರೂ ಕೂಡ ಅದನ್ನು ತಡೆದು ಮಾಡ್ತಾ ಇರ್ತಾರಲ್ಲ, ಆ ವ್ಯಾಲ್ಯೂ ಏನಿದೆ ಅದನ್ನು ನಾವು ರಿಯಲೈಸ್ ಮಾಡ್ಕೋಬೇಕು. ಮತ್ತು ಅಟ್ಲೀಸ್ಟ್ ಗಿವ್ ದೆಮ್ ವಾಟ್ ದೇ ರಿಯಲಿ ವಾಂಟ್. ಆಲ್ ದೇ ವಾಂಟ್ ಇಸ್ ಲವ್. ಬಟ್ ಅವ್ರಿಗೂ ಅದು ರಿಯಲೈಸ್ ಆಗಲ್ಲ. ಅಪ್ಪ ಅಮ್ಮ ಅವರಿಗೆ, ಪೇರೆಂಟ್ಸಿಗೆ ರಿಯಲೈಸ್ ಆಗಲ್ಲ. ಪ್ರೀತಿ ಮುಖ್ಯವಾಗಿ ಬೇಕಾಗೋದು, ಉಳಿದದೆಲ್ಲ ನೆಕ್ಸ್ಟು ಅಂತ. ಬಟ್ ಅಲ್ಟಿಮೇಟ್ಲಿ ದ್ಯಾಟ್ಸ್ ವೇರ್ ಐ ಗಿವ್ ಮೈ ಮೋಸ್ಟ್ ಆಫ್ ಮೈ ಇದು ವ್ಯಾಲ್ಯೂ ಇನ್ ದ ಹೋಲ್ ಥಿಂಗ್. ಹಾಗೆ ನಾನು ಅವಾಗಲೇ ಹೇಳಿದೆ, ಬಿಗ್ ಬಾಸ್ ವಾಯ್ಸ್ ಆಗಿರ್ಬೋದು, ಅಥವಾ ನಮ್ಮ ಬ್ಯಾಂಗ್ಳೂರು ಏನು ಮೆಟ್ರೋದಲ್ಲಿ ನಾವು ಓಡಾಡ್ತೀವಿ ಆವಾಗಲೂ ಕೂಡ ಬರುವಂಥ ವಾಯ್ಸ್ ಆಗಿರ್ಬೋದು, ಸಾಕಷ್ಟು ಜಾಹೀರಾತುಗಳಾಗಿರ್ಬೋದು, ತುಂಬ ಕಡೆ ನಿಮ್ಮದು ನಾಟ್ ಓನ್ಲಿ ಇನ್ ಕನ್ನಡ, ಆಲ್ಮೋಸ್ಟ್ ನೀವು ತಮಿಳು, ತೆಲುಗು, ಹಿಂದಿ, ಇಂಗ್ಲೀಷು, ಮಲಯಾಳಮು ಪ್ಲಸ್ ತುಳು, ಈ ಥರ ಒಂದು 7 to 8 ಲ್ಯಾಂಗ್ವೇಜಸಲ್ಲಿ ವಾಯ್ಸ್ ಓವರ್ ಮಾಡಿದ್ದೀರಾ.
ಹಾಗೆ ಆ ಫೀಲಿಂಗ್ಸ್ನ ಕ್ರಿಯೇಟ್ ಮಾಡ್ಕೊಳ್ತೀರಾ. ಯುವರ್ ಲೈಕ್ ಜಸ್ಟ್ ಲೈಕ್ ಎ ವಾಟರ್. ಆ ಒಂದು ಸಿಚುವೇಶನ್ಸ್ಗೆ ತಕ್ಕನಾಗಿ ಫ್ಲೋ ಆಗ್ತೀರಾ. ಈ ಫ್ಲೋ ಅನ್ನೋ ಮೂಮೆಂಟು ಅಥವಾ ನಿಮ್ಮನ್ನು ಅಳವಡಿಸ್ಕೊಳ್ಳುವಂಥ ವ್ಯಕ್ತಿತ್ವ ನಿಮ್ಮ ಫ್ಯಾಮಿಲಿಯಿಂದ ಏನಾದರೂ ಬಂದಿತ್ತಾ, ಇಲ್ಲ ನೀವು ಈ ಒಂದು ಕ್ಷೇತ್ರಕ್ಕೆ ಬಂದಾಗ ಆ ಒಂದು ಸಿಚುವೇಶನ್ ನೋಡಿ ನೀವು ಕಲ್ತ್ಕೊಂಡಿದ್ದ, ಹೇಗೆ ಅನಿಸ್ತದೆ? ಒಂಥರ ನನ್ನ ಫ್ಯಾಮಿಲಿಯಿಂದನೇ ಬಂದಿದೆ. ಆ್ಯಂಡ್ ಹೆಚ್ಚಾಗಿ ನಮಗೆ ನಮ್ಮ ಫ್ಯಾಮಿಲಿಯಿಂದ ಒಂದಲ್ಲ ಒಂದು ರೂಪದಲ್ಲಿ ಬಂದಿರುತ್ತೆ. ಅದು ನಮ್ಮ ಅಪ್ಪ ಅಮ್ಮನೇ ಅದಕ್ಕೆ ನೇರವಾಗಿ ಅಂದರೆ ಅವರಿಂದನೇ ಬಂದಿದೆ ಅಂತ ಅಲ್ಲದೆ ಇದ್ರೂ ಕೂಡ ನಮ್ಮ DNA ಕೆಲಸ ಮಾಡ್ತಿರುತ್ತೆ. ಅದು ಎಷ್ಟೋ ಸಪ್ರೆಸ್ ಆಗಿರುವಂಥ ನಮ್ಮ ಟ್ಯಾಲೆಂಟ್ಗಳನ್ನು, ಸಪ್ರೆಸ್ ಆಗಿರುವಂಥ ವಿಷಯಗಳನ್ನು ಹೈಲೈಟ್ ಮಾಡುತ್ತೆ. ಒಬ್ಬೊಬ್ಬರಲ್ಲಿ ಒಂದೊಂದು ವಿಷಯಗಳು ಹೈಲೈಟ್ ಆಗ್ತಾ ಇರುತ್ತೆ. ಸೊ ಒಂದು ರೀತಿಯಲ್ಲಿ ನೋಡೋದಾದರೆ ಫಾರ್ ದ್ಯಾಟ್ ಮ್ಯಾಟರ್ ನಮ್ಮೆಲ್ಲರಲ್ಲೂ ಕೂಡ ಇರುತ್ತೆ, ಟ್ಯಾಲೆಂಟ್ಗಳಿರುತ್ತೆ. ಬಟ್ ನಾವು ಯಾವುದನ್ನು ಜಾಸ್ತಿ ಫೋಕಸ್ ಮಾಡ್ತೀವಿ, ಅದಕ್ಕೆ ಜಾಸ್ತಿ ನಾವು ಹೇಗೆ ಅದನ್ನೇ ಮತ್ತೆ ಮತ್ತೆ ಟ್ಯಾಪ್ ಮಾಡ್ತಾ ಇರ್ತೀವಿ, ಆವಾಗ ಅದು ಓಪನ್ ಆಗುತ್ತೆ. ಅದರಿಂದ ನಮಗೇನೋ ಒಂದು ಒಳ್ಳೆಯ ಔಟ್ಪುಟ್ಟನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇಟ್ಸ್ ನಥಿಂಗ್ ಬಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ನಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡ್ತಿರಬೇಕು, ಡೆಡಿಕೇಶನ್ಸ್ ಇರಬೇಕು, ಅದಕ್ಕೆ ಔಟ್ಪುಟ್ ಅನ್ನೋದು ಸಿಗುತ್ತೆ. ಹಾಗೆ ಈಗಿನ ಜನ್ರೇಷನ್ಸ್ಗೆ ಈಗ ನೀವು ನೋಡಿ, ನಮ್ಮ ಜನಪ್ರಿಯ ಬಿಗ್ ಬಾಸೇ ತೊಗೊಳ್ಬೋದು. ಜನರಲ್ಲಾಗಿ ತೊಗೋಬೇಕಂದ್ರೆ ಜನ ತುಂಬ ನೋಡ್ತಿರ್ತಾರೆ, ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ನಿಮ್ಮ ವಾಯ್ಸ್ಗೆ, ಆ ಒಂದು ಫೀಲ್ಡ್ಸ್ಗೆ. ಸೊ ಅಂಥವ್ರು ಇವಾಗ ಏನಾದರೂ ಆಸೆಗಳನ್ನ ಪಡ್ತಿರ್ತಾರೆ, ಇಲ್ಲ ನನ್ನ ವಾಯ್ಸು ಟ್ರೈ ಮಾಡಬೇಕು, ಇದರಲ್ಲಿ ಲೈಫ್ ಇದೆಯಾ, ಫ್ಯೂಚರ್ ಇದೆಯಾ ಅಂತ ಸಾಕಷ್ಟು ಕ್ವಶನ್ಗಳಿರುತ್ತೆ. ಅವ್ರಿಗೆ ಗೊತ್ತಿಲ್ಲದಿರೋ ಅಂಥದ್ದು ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ನಾವು ಟ್ರೈ ಮಾಡ್ಬೋದಾ, ಇದ್ರಲ್ಲಿ ಫ್ಯೂಚರ್ ಇದೆಯಾ, ಇದಕ್ಕೇನಾದರೂ ನಾವು ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮಾಡ್ತಿರ್ತಾರೆ, ಅವ್ರಿಗೆ ವಾಯ್ಸ್ ಓವರ್ ಮಾಡೋ ಇಂಟ್ರೆಸ್ಟ್ ಇರುತ್ತೆ, ಬಟ್ ಗೊತ್ತಿರಲ್ಲ. ಅಂಥವ್ರಿಗೆಲ್ಲ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇದರಲ್ಲಿ ಈ ಜರ್ನಿನಲ್ಲಿ ಟ್ರಾವೆಲ್ ಮಾಡ್ಬೋದು ಅವರು? ಯಾರು ಬೇಕೋ ಮಾಡ್ಬೋದು. ಅಂದರೆ ಲೈಫ್ ಸಿಗುತ್ತಾ ಅವ್ರು ಮಾಡಿದ್ರೆ? ಅವ್ರು ಯಾವ ಥರ ತೊಗೋಬೇಕು ಅದನ್ನು ಅಂತ? ಫಾರ್ ಎಕ್ಸಾಂಪಲ್ ಈಗ ನಾನು ಅದನ್ನು ಆ ಫೀಲ್ಡನ್ನ ಚೂಸ್ ಮಾಡ್ಕೊಳ್ತೀನಿ. ಇವಾಗ ಆ್ಯಕ್ಟರಾಗಿ ತೊಗೊಂಡಿದ್ದೀರಾ ನೀವು, ಜರ್ನಲಿಸ್ಟಾಗಿ ತೊಗೊಂಡ್ರಿ. ಸೊ ಇದನ್ನೆಲ್ಲ ನಿಮ್ಮದು ಮಲ್ಟಿ ಟ್ಯಾಲೆಂಟಾಗಿ ಎಲ್ಲನೂ ಒಂದು ಬ್ಯಾಲೆನ್ಸ್ ಮಾಡುವಂಥ ಎನರ್ಜಿ ನಿಮ್ಮಲ್ಲಿದೆ. ಈಗ ಯಾರೋ ಒಬ್ಬರು ನಿಮ್ಮ ಅಭಿಮಾನಿಗಳಾಗಿರ್ಬೋದು, ಈ ಶೋನ ನೋಡಿದಾಗ ಅವ್ರಿಗೆ ಏನೋ ಒಂದು ಇನ್ಸ್ಪೈರ್ ಆಗಿರುತ್ತೆ. ಆಗ ಅವರು ಒಂದು ಕ್ವಶನ್ಸ್ ಕೇಳ್ತಾರೆ, ನಾನು ಇದನ್ನು ನನ್ನ ಲೈಫಾಗಿ ಅಳವಡಿಸ್ಕೋಬೋದಾ ಅಂತ ಏನಾದರೂ ಕೇಳಿದ್ರೆ ಅವ್ರಿಗೆ ಯಾವ ಥರ ಒಂದು ಉತ್ತರ ನಿಮ್ಮ ಕಡೆಯಿಂದ? ಅಂದರೆ ಯಾರು ಬೇಕಾದರೂ ವಾಯ್ಸ್ ಆರ್ಟಿಸ್ಟ್ ಆಗ್ಬೋದು, ಅದರಲ್ಲಿ ಇದೇನಿಲ್ಲ. ಮತ್ತು ಅದು ಕರಿಯರ್ ಮಾಡಿಕೊಡತ್ತಾ ಅಥವಾ ಒಂದು ಲೈಫ್ ಇದ್ರಲ್ಲಿ ಮಾಡಿಕೊಡತ್ತಾ ಅಂತಂದರೆ ಅದು ನಿಮ್ಮ ಕೈಲಿರೋದು. ನೀವು ಅವಾಗಲೇ ಹೇಳ್ದಂಗೆ ಪ್ರಾಕ್ಟೀಸ್ ಮಾಡಬೇಕು, ಅದ್ರ ಬಗ್ಗೆ ಲೆಫ್ಟ್ ಟು ರೈಟ್ ಅಪ್ ಆ್ಯಂಡ್ ಡೌನ್ ಅನಲೈಸ್ ಅನಲೈಸ್ ಮಾಡಬೇಕು. ವಿಚಾರಗಳ ಬಗ್ಗೆ ತಿಳ್ಕೊಂಡಾಗ ಅಟ್ಲೀಸ್ಟ್ ಇಟ್ ಕ್ಯಾನ್ ಹ್ಯಾಪನ್ ಅಂತ. ಓಕೆ. ಇಷ್ಟು ದಿನ ಜರ್ನಿನಲ್ಲಿ ನಿಮಗೆ ಇಷ್ಟು, ಯಾಕೆಂದರೆ ಒಂದಲ್ಲ ಎರಡಲ್ಲ ಸಾಕಷ್ಟು ಮೆಮೊರಿಗಳಿರುತ್ತೆ ನಿಮಗೆ, ಹೇಳೋಕ್ಕಾಗಲ್ಲ. ಸೊ ಅಂಥದ್ರಲ್ಲಿ ನಿಮಗೆ ಒಂದು ಬೆಸ್ಟ್ ಮೂಮೆಂಟ್ ಅಂತ ಅನಿಸಿರೋದು ನಿಮ್ಮ ಲೈಫ್ನಲ್ಲಿ? ಯಾಕೆಂದರೆ ಏನಾದರೂ ಒಂದು ಕೆಲಸ ಮಾಡ್ಬೇಕಾದ್ರೆ ಅದು ಫ್ಲ್ಯಾಶ್ ಆಗೋದಾಗ ನಿಮ್ಮ ಒಂದು ಮುಗ್ಧತೆ ಆಗಿರ್ಬೋದು, ಆ ನಿರಂತರ ಮಾಡ್ತಿರೋ ಕೆಲಸಗಳಾಗಿರ್ಬೋದು, ಫ್ಲ್ಯಾಶ್ ಬ್ಯಾಕ್ ಆದಾಗ ನಿಮ್ಮನ್ನು ಒಂದು ಡಿಸ್ಟರ್ಬ್ ಮಾಡೋ ಅಂಥದ್ದು, ಇಲ್ಲ ಅದು ತುಂಬ ಚೆನ್ನಾಗಿತ್ತು ಆ ಸಂದರ್ಭ ಅಂತ ಅನ್ನುವಂಥ ಟೈಮು? ಮಲ್ಟಿಪಲ್ ಇದೆ. ಇದು ಮಾಡಿ ಇದೇ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದೇ ಒಂದು ಇದನ್ನು ಡ್ರಾಪ್ ಆಫ್ ವಾಟರ್ನ ಹೇಳೋದಾದರೆ, ಈ ಡ್ರಾಪ್ಗಿಂತ ಆ ಡ್ರಾಪ್ ಬೆಟರ ಅಂತ ಹೇಳಿದ್ರೆ, ಅಷ್ಟು ಮಾಡಿದ್ರೆ ಅದು ಸಮುದ್ರ ಆಗೋದು. ಹಾಗಾದ್ರೆ ಅದನ್ನು ತೆಗೆದ್ರೆ ಸಮುದ್ರ ಆಗಲ್ವಾ? ಆಗತ್ತೆ. ಬಟ್ ಆ ಒಂದು ಅಗಾಧ ಅಂದರೆ 15 years ಆಫ್ ಎಕ್ಸ್ಪೀರಿಯನ್ಸ್ ಅಂತಂದರೆ ನನ್ನ ಮಟ್ಟಿಗೆ ಅದು ದೊಡ್ಡದು. ಈಗ ನನಗಿಂತ ನಂತರ ಬಂದವರಿಗೆ ಅದು ದೊಡ್ಡದು. ಹಾಗಂತ ಹೇಳ್ಕೊಂಡು ನನಗಿಂತ ಮೊದಲೇ ಬಂದವರಿಂದ ನಾನು ತಿಳಿಯುವಂಥದ್ದು ಅವ್ರ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಅದರಲ್ಲಿ ಇಟ್ಸ್ ಅಮೇಝಿಂಗ್. ಬಟ್ ಮರೆಯೋದಕ್ಕಾಗದೇ ಇರೋದು ಅಂತಂದರೆ ದೆರ್ ಆರ್ ಮೆನಿ. ಬಿಕಾಸ್ ನನಗೆ ಫಸ್ಟ್ ಎವರ್ TV9 ಆ ವಾಯ್ಸ್ ಇದು ಬಂದಾಗ, ಅಥವಾ ಫಸ್ಟ್ ಎವರ್ ಅಲ್ಲಿ ಆ್ಯಂಕರಿಂಗ್ ಮಾಡಿದಾಗ ಇರ್ಬೋದು, ಅಥವಾ ಸುವರ್ಣ ಎಂಟರ್ಟೈನ್ಮೆಂಟ್ ಚಾನಲಲ್ಲಿ ನಾನು ಪ್ಯಾಟೆ ಹುಡುಗಿ ಹಳ್ಳಿ ಲೈಫು ಆ ಶೋಗಳದಿದೆಲ್ಲ ಮಾಡಿದಾಗ, ಸೊ ದ್ಯಾಟ್ ಗೇವ್ ಮಿ ಅಂದರೆ ದ್ಯಾಟ್ ಹ್ಯಾಪಿನೆಸ್. ಮತ್ತು ಈಗ ಬಿಗ್ ಬಾಸ್ನಲ್ಲಿ ಜನ ಅಂದರೆ ನನ್ನ ನರೇಟರ್ ವಾಯ್ಸ್ ಬಗ್ಗೆ ಜನ, ನಿಜ ಹೇಳಬೇಕು ನಾನಾಗಿ ಎಲ್ಲೂ ಹೋಗಿ ಹೇಳಿದವನಲ್ಲ, ಅಂದರೆ ನಾನು ಇದ್ರಲ್ಲಿ ಮಾಡ್ತಾಯಿದ್ದೀನಿ ವಾಯ್ಸ್ ಅಂತ. ಎಲ್ಲೋ ಒಂದು ಕಡೆ ಹೀಗೆ ಪ್ರೋಮೋದು ಯಾವುದೋ ವಾಯ್ಸ್ ಓವರ್ನ ಕೇಳಿ ಅದನ್ನು ಯಾರೋ ನೋಡಿ ಎಲ್ಲೋ ಪೋಸ್ಟ್ ಮಾಡಿ ಇವರೇ ಬಿಗ್ ಬಾಸ್ ವಾಯ್ಸ್, ನಾನಲ್ಲಪ್ಪ ಬಿಗ್ ಬಾಸ್ ವಾಯ್ಸ್, ನಾನು ಜಸ್ಟ್ ನರೇಟರ್ ವಾಯ್ಸ್ ಅಂತ ಹೇಳಿದ್ರು. ಇವತ್ತಿಗೂ ಜನ ಬಿಗ್ ಬಾಸ್ ನೀವೇ ಅಂತಾರೆ. ನಾನು ಏನು ಹೇಳಬೇಕು ಗೊತ್ತಿಲ್ಲ. ಬಟ್ ನೀವೆಲ್ಲ ಕೊಡ್ತಾ ಇರೋ ಆ ಪ್ರೀತಿಗೆ ನಾನು ಶರಣಾಗ್ತೀನಿ ಅಷ್ಟೇ, ಮತ್ತೇನಿಲ್ಲ. ಹಾಗಾದರೆ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಯಾವುದಾದ್ರು ಒಂದು ಬಿಗ್ ಬಾಸ್ ಡೈಲಾಗ್ಸ್, ಎನಿಥಿಂಗ್? ಬಿಗ್ ಬಾಸ್ ಮಿನಿ ಸೀಸನ್ ಪ್ರತಿದಿನ ರಾತ್ರಿ 9 ಗಂಟೆಗೆ ಅಥವಾ ಯಾವುದೇ ಟೈಮಿಗೆ, ಯಾವ ಟೈಮಲ್ಲಿ ಬೇಕಾದರೂ ನೋಡಿ, ಅಥವಾ ಯಾವಾಗ ಬೇಕಾದರೂ ನೋಡಿ ವೋಟ್ನಲ್ಲಿ. ಸೊ ಇದು ನೀವು ನೋಡಿರ್ತೀರ. ಮತ್ತು ಅಥವಾ ಬಿಗ್ ಬಾಸ್ ಶೋನಲ್ಲಿ ನೋಡೋದಾದರೆ ದಿನ 23 ರಾತ್ರಿ 8:50 ಇಲ್ಲಿ
ಇವ್ರ ಬಗ್ಗೆ ಅದೇ ಇರುತ್ತಲ್ಲ ಅದು ಮಾತುಗಳ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಅಫ್ಕೋರ್ಸ್ ಇವಾಗ ಒಂದು ಡೈಲಾಗ್ ಹೇಳಿದ್ರ ಮತ್ತೆ ಜನರಿಗೆ ಒಂದು ಕ್ವಶನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅವ್ರಿಗೊಂದು ಚಿಕ್ಕದಾಗಿ ನೀವೊಂದು ಐಡಿಯಾಸ್ನ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಏನಾದ್ರು ಬಿಗಿನರ್ಸ್ ಯಾರಾದ್ರೂ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿರ್ಬೋದು, ಇಲ್ಲ ಬೇರೆ ಆ್ಯಂಕರಿಂಗ್ ಆಗಿರ್ಬೋದು, RJ ಅದು ಹೇಳಂಗಿಲ್ಲ, ಪಟ ಅಂತ ಮಾತಾಡ್ಕೊಂಡು ಹೋಗ್ತಾ ಇರ್ತೀರಾ, ಅದಾಗಿರ್ಬೋದು. ಸೊ ಇದರಲ್ಲೆಲ್ಲ ಇನ್ವಾಲ್ವ್ ಆಗಬೇಕು ಒಂದು ರೇಂಜ್ಗೆ ಅಂದರೆ ಒಂದು ಚಿಕ್ಕ ಐಡಿಯಾಸ್ನ ನೀವು ನಮ್ಮ ವೀಕ್ಷಕರಿಗೆ ಕೊಡ್ಬೋದು. ಎನಿಥಿಂಗ್ ಇದರಲ್ಲಿ ಈ ಥರ ಕೆಲಸ ಮಾಡಿದ್ರೆ ನಿಮಗೆ ಸ್ವಲ್ಪ ವರ್ಕ್ ಆಗ್ಬೋದು, ಯುಟಿಲೈಸ್ ಆಗ್ಬೋದು ಅನ್ನೋ ಥರ. ನೀವು ಹೇಳಿದ್ರಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಎಂಡ್ ಆಫ್ ದ ಡೇ, ಬಟ್ ಅಟ್ಲೀಸ್ಟ್ ಬೇಸಿಕ್ ನಾವು ಬಿಗಿನರ್ ಸ್ಟೆಪ್ ಇನ್ ಆಗಬೇಕಲ್ಲ, ಅದಕ್ಕೆ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ. ಎನಿಥಿಂಗ್ ದರ್ ಇಸ್ ನೋ ಶಾರ್ಟ್ ಕಟ್, ಬಟ್ ಟು ಬಿಗಿನ್ ಐ ಫೀಲ್ ಫೋಕಸ್ ಮಾಡಬೇಕು. ನಾನು ಮೂರು ಪಾಯಿಂಟ್ ಯಾವತ್ತೂ ಹೇಳ್ತಾ ಇರ್ತೀನಿ: ಒಬ್ಸರ್ವ್, ಪ್ರಾಕ್ಟೀಸ್, ರಿಪೀಟ್. ನಾವು ನಾವು ಮಾತಾಡ್ತಿರೋದನ್ನು ಒಬ್ಸರ್ವ್ ಮಾಡಬೇಕು, ಉಳಿದವ್ರು ಮಾತಾಡ್ತಿರೋದನ್ನ ಒಬ್ಸರ್ವ್. ನಾನು ವಾಯ್ಸ್ ಓವರ್ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ, ಅಥವಾ ಇದು ಆ್ಯಕ್ಟಿಂಗ್ ಆದರೂ ಅಷ್ಟೇ. ಅವ್ರು ಮಾಡ್ತಾ ಇರೋ ಎಕ್ಸ್ಪ್ರೆಷನ್ಗಳನ್ನ ಒಬ್ಸರ್ವ್ ಮಾಡಬೇಕು, ನಮ್ಮ ಎಕ್ಸ್ಪ್ರೆಷನ್ಸ್ ಒಬ್ಸರ್ವ್ ಮಾಡಬೇಕು. ಆ ಒಬ್ಸರ್ವೇಷನ್ ಆಧಾರದ ಮೇಲೆ ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಈ ಪ್ರಾಕ್ಟೀಸ್ ಏನು ಮಾಡಿರ್ತೀರ ಅದಾದಮೇಲೆ ಇದೇ ಪ್ರಾಸೆಸನ್ನು ರಿಪೀಟ್ ಮಾಡಬೇಕು. ದಿಸ್ ಇಸ್ ನೆವರ್ ಎಂಡಿಂಗ್, ಬಿಕಾಸ್ ಯಾವಾಗ ಎಂಡ್ ಆಗುತ್ತೆ ಅಂತಂದರೆ ಅವತ್ತಿಗೆ ನೀವು ಕಲ್ತದ್ದು ಮುಗೀತು ಅಂತ ಅರ್ಥ. ಇಸ್ ದಟ್ ಪ್ರಾಕ್ಟೀಸ್ ವಿಲ್ ಆಲ್ವೇಸ್ ಬಿ ದೇರ್. ಬಟ್ ಇನಿಷಿಯಲಿ ನೀವು ಪ್ರಾಕ್ಟೀಸ್ ಸೆಷನ್ಗಳು ಅಂತ ಹೆಸರಿಟ್ಕೊಂಡು ಮಾಡ್ತಿರ್ತೀರ. ನಂತರ ಹೋಗ್ತಾ ಇದ್ದಂಗೆ ಇಟ್ ಸೀಸಸ್ ಟು ಬಿ ಅ ಪ್ರಾಕ್ಟೀಸ್ ಸೆಷನ್ ಆ್ಯಂಡ್ ಆಲ್ ದ್ಯಾಟ್. ಇಟ್ ಜಸ್ಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ಯು, ನಿಮ್ಮದೇ ಒಂದು ಭಾಗವಾಗಿಬಿಡುತ್ತೆ. ಆವಾಗ ಸಹಜವಾಗಿ ನೀವು ಮಾಡ್ಕೊಂಡು ಹೋಗ್ಬೋದು. ಸರ್, ಆವಾಗಲೇ ನಾನು ಹೇಳಿದೆ ನಿಮಗೆ ಸಾಕಷ್ಟು ಭಾಷೆಗಳಲ್ಲಿ ನೀವು ವಾಯ್ಸ್ ಓವರ್ ಮಾಡಿದ್ದೀರಾ ಆರ್ಟಿಸ್ಟ್ ಆಗಿ. ಸೊ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡಾಗ ನಿಮಗೆ ಒಂದು ಎಕ್ಸೈಟಿಂಗ್ ಆಗಿತ್ತಾ, ಡಿಫಿಕಲ್ಟಿ ಅನ್ನಿಸ್ತಾ? ಬಿಕಾಸ್ ನಮ್ಮ ಕನ್ನಡ ಒಂದು ಮದರ್ ಟಂಗ್ ಇರುತ್ತೆ. ಸೊ ಏನೇ ಕೊಟ್ಟರು ಅದರಲ್ಲಿ ಎಷ್ಟೇ ಡಿಫಿಕಲ್ಟಿ ಇದ್ದರೂ ಈಸಿಯಾಗಿ ತೊಗೊಳ್ತೀರಾ. ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಅವಾಗೆಲ್ಲ ತೊಗೊಂಡಾಗ ತುಂಬ ಚಾಲೆಂಜ್ ಆಗಿತ್ತಾ? ಖಂಡಿತ. ಇವಾಗಲೂ ಮಾಡ್ತಾ ಇರೋದು ಅಂದರೆ ಈಗ ತೆಲುಗು ಸ್ವಲ್ಪ ಸುಲಭ ಆಗುತ್ತೆ, ಅಕ್ಷರ ಶೈಲಿ ನಮ್ಮದು ಸುಲಭ. ತಮಿಳ್ ಸ್ವಲ್ಪ ಓದೋದಕ್ಕೆ ಕಷ್ಟಪಡ್ತೀನಿ. ಸೊ ಇಂಗ್ಲೀಷಲ್ಲೆಲ್ಲ ಬರ್ಕೊಂಡು ಅಥವಾ ಕನ್ನಡದಲ್ಲೇ ಟೈಪ್ ಮಾಡ್ಕೊಂಡು ನಾನು ಮಾಡ್ತೀನಿ. ಬಟ್ ಕಷ್ಟ ಅನ್ನೋದಕ್ಕಿಂತ ದ ಪ್ಲೆಷರ್ ದ್ಯಾಟ್ ಯು ಗೆಟ್, ಅಂದರೆ ಆ ಖುಷಿ ಏನಿರುತ್ತೆ, ಕೆಲಸ ಮಾಡಿದಾಗ ಸಿಕ್ಕೋ ಖುಷಿ ಏನಿರುತ್ತೆ, ದ್ಯಾಟ್ ಈಸ್ ಪ್ರೈಸ್ಲೆಸ್. ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅನಿಸುತ್ತೆ. ಆ ಕಷ್ಟಪಟ್ಟಾಗ ಆ ಟೈಮಲ್ಲಿ ಕಷ್ಟ ಅನಿಸ್ಬೋದೇನೋ, ಬಟ್ ಅದು ಕಷ್ಟನೇ ಅನಿಸಲ್ಲ. ನೀವೊಂದು ಬೆಟ್ಟ ಹತ್ತಿರ್ತೀರ, ತುದಿ ತಲುಪೋ ತನಕ ಅಯ್ಯೋ ಯಾರಾದರೂ ಹತ್ತೋದು ಅಂತೀರ. ಬಟ್ ತುದಿ ತಲುಪಿದ ಆ ತಂಗಾಳಿ ಬೀಸಿದಾಗ ನಿಮ್ಗೆ ಹೆಂಗೆ ಅನಿಸುತ್ತೆ? I feel that every time I finish my project and the client says, yes, it's processed, it's okay. ಪ್ರತಿಯೊಂದರಲ್ಲೂ ಕೂಡ ಪೈನಲ್ಲೂ ಕೂಡ ಗೈನ್ ಇರುತ್ತೆ, ಅದನ್ನು ನಾವು ಕಂಡುಹಿಡ್ಕೋಬೇಕಂತ ಹೇಳ್ತೀರಾ? ಪ್ರತಿ ಇದರಲ್ಲೂ ಕೂಡ ಏನೊಂದು ಕಲಿಯೋದಿರುತ್ತೆ, ಏನೋ ಒಂದು ಎಕ್ಸ್ಪೀರಿಯನ್ಸ್ ಎಂಜಾಯ್ ಮಾಡೋದಿರುತ್ತೆ. ಓಕೆ, ಈಗ ನಮ್ಮ ವೀಕ್ಷಕರು ನಿಮ್ಮನ್ನು ನೋಡಿರುವ ಹಾಗೆ ನಾನು ಹೇಳ್ದಂಗೆ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಿದೆ. ಸಾಕಷ್ಟು RJ, VJ, ಆ್ಯಕ್ಟರ್ಸು, ಮಾಡೆಲ್ಲು ಆ್ಯಂಡ್ ವಾಯ್ಸ್ ಓವರ್ ಆರ್ಟಿಸ್ಟ್ ಎಲ್ಲ ಥರನೂ. ಇನ್ನು ಯಾವ ಥರ ನೋಡ್ಬೋದು ನಮ್ಮ ವೀಕ್ಷಕರು ಅವರ ಅನಿಸಿಕೆಗಳ ಪ್ರಕಾರ ನಿಮ್ಮನ್ನು ಆನ್ ಸ್ಕ್ರೀನ್ನಲ್ಲಿ? ಇಷ್ಟನ್ನೆಲ್ಲ ನೋಡಾಗಿದೆ ಆಲ್ರೆಡಿಯಾ? ಅಫ್ಕೋರ್ಸ್ ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಈಗ ನಾವು ನಿಮ್ಮನ್ನು ನೋಡಿದಾಗ ಇಲ್ಲ ಇಷ್ಟೆಲ್ಲ ಗೊತ್ತಿದೆ, ನೆಕ್ಸ್ಟ್ ಏನು ಬರ್ಬೋದು, ನೆಕ್ಸ್ಟ್ ವರ್ಷನ್ ಅಂತ. ಅಫ್ಕೋರ್ಸ್ ಆ್ಯಂಡ್ ಮೊರವರು ಬಾಡಿನಲ್ಲೇ ಪಾಸಿಟಿವಿಟಿ ಇದೆ. ಲೈಕ್ ವಾಟರ್ ಥರ ಎಲ್ಲೋದ್ರೂ ಅದ್ಲಿಕ್ಕೆ ತಕ್ಕನಾಗಿ ಫ್ಲೋ ಆಗಿಬಿಡ್ತೀರಾ. ಸೊ ಈ ಥರ ನೆಕ್ಸ್ಟ್ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಯಾವ ಥರ, ಎನಿ ಐಡಿಯಾ? ನಿಜ ಹೇಳಬೇಕು ಅಂತಂದರೆ ನಾನು ಯಾವುದೇ ನಿರೀಕ್ಷೆಗಳನ್ನ ಇಟ್ಕೊಂಡು ಬರೋನಲ್ಲ. ಬಟ್ ನಿರೀಕ್ಷೆಗೂ ಮೀರಿ ನಿಮ್ಮೆಲ್ಲರ ಪ್ರೀತಿ ಸಿಗ್ತಾ ಇದೆಯಲ್ಲ, ಅದು ಪ್ರೈಸ್ಲೆಸ್ ನನ್ನ ಪ್ರಕಾರ. ಮೇ ಬಿ ಆ್ಯಕ್ಟಿಂಗ್ನಲ್ಲಿ, ಮೇ ಬಿ ಮಾಡಲಿಂಗ್ನಲ್ಲಿ, ಮೇ ಬಿ ರೈಟಿಂಗ್ನಲ್ಲಿ, ಮೇ ಬಿ ಎಲ್ಲದರಲ್ಲೂ, ಮೇ ಬಿ ಇನ್ನೊಂದು ಯಾವುದೋ ಹೊಸದ್ರಲ್ಲಿ ಏನೋ ಮಾಡೋದಕ್ಕೆ ಅವಕಾಶ ಭಗವಂತ ಕೊಡ್ತಾನೆ. ಸೊ ಅದನ್ನು ಮಾಡೋದು ಅಷ್ಟೇ. ಐ ಜಸ್ಟ್ ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ನಮ್ಮ ಕೆಲಸ ಮಾಡ್ಕೊಳ್ತಾ ಹೋಗೋದು. ಆಮೇಲೆ ಅವ್ರ ದೇವ್ರಿಗೆ. ನೀವು ಸ್ಕೂಲ್ ಡೇಸ್ ಆಗಿರ್ಬೋದು, ಆವಾಗಲೇ ಸ್ಕೂಲ್ ಡೇಸಲ್ಲೇ ಡ್ಯಾನ್ಸು, ಸಿಂಗಿಂಗು ಎಲ್ಲಾನು ಮಾಡಿದ್ದೀರಾ. ಆವಾಗಲೇ ಸಖತ್ ನಾಟಿದ್ರು. ಈಗ ನಾನು ಕೇಳಿರೋ ಹಾಗೆ ಸಖತ್ ನಾಟಿ ಇದ್ರಿ, ತುಂಟಾಟ ಜಾಸ್ತಿ ಇತ್ತು, ಕ್ರಿಯೇಟಿವಿಟಿ ಇತ್ತು, ಇನೋವೇಟಿವ್ ಇತ್ತು ಮನಸ್ಸಿನಲ್ಲಿ. ನೆಕ್ಸ್ಟ್ ಏನು ಅಂತ ಕಲಿಕೆ ಅನ್ನೋದು ಇತ್ತು. ಸೊ ಇದನ್ನೆಲ್ಲ ಯೋಚನೆ ಮಾಡಿದಾಗ ಆ ಸಿಂಗಿಂಗ್ ಪಾರ್ಟ್ ನಾನು ಮರ್ತ್ಕೊಂಡಿದ್ದೆ. ಇವಾಗ ಹಾಡ್ಬೇಕು ನೀವು, ಎನಿಥಿಂಗ್ ಆಸ್ ಯುವರ್ ವಿಶ್. ಓಕೆ. ಜೀವನ್ ಸೇ ಭರಿ तेरी आँखें मजबूर करे जीने के लिए सागर भी तरसते रहते हैं तेरे रूप का रस पीने के लिए जीने के लिए जीवन से भरी
ತೇರಿ ಆಂಖೆ ಅನ್ನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನ ಬಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಆಹಾ ಎಂಥ ಮಧುರ ಯಾತನೆ ಕೊಲ್ಲು ಹುಡುಗಿಯೊಮ್ಮೆ ನನ್ನ ಹಾಗೆ ಸುಮ್ಮನೆ ಅನ್ನಿಸುತ್ತಿದೆ ಯಾಕೋ ಇಂದು. ಸೊ ಬ್ಯೂಟಿಫುಲ್ ಸರ್. ಸರ್ ಈ ಸಾಂಗ್ ಯಾರಿಗೋಸ್ಕರ ಆಡಿದ್ದು? ಫಸ್ಟ್ ಓಕೆ, ಸೆಕೆಂಡ್ ನಂಗೆ ಬಂದಾಗ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟೆ. ಯಾರಿಗೋಸ್ಕರ ಸರ್? ಫಸ್ಟ್ ಹಾಡೋನು ಅದನ್ನೇ, ಜೀವನ್ ಸೇ ಭರಿ ತೇರಿ ಆಂಖೆ, ಅಂದ್ರೆ ಜೀವನ ತುಂಬಿದ ನಿನ್ನ ಕಣ್ಣುಗಳು ಮಜ್ಬೂರ್ ಕರೆ ಜೀನೆ ಕೇಳಿಯ, ಜೀವಿಸೋದಕ್ಕೋಸ್ಕರ ನನ್ನನ್ನ ಮಜ್ಬೂರ್ ಅಂತಂದ್ರೆ ಅನಿವಾರ್ಯಗೊಳಿಸ್ತಾ ಇದೆ ಅನ್ನೋ ಥರದ ಹಾಡೋದು. ಯಾರಿಗೆ ಅಂತಿಲ್ಲ, ಯಾರಿಗೆ ಅನ್ನೋದೇ ಪ್ರಶ್ನೆ ಆ ವೀಕ್ಷಕರಿಗೆ ಖಂಡಿತ. ಮತ್ತೆ ಪರ್ಸನಲ್ ಜೀವನದಲ್ಲಿ ಯಾರಿಗೆ ಅಂತ ಇನ್ನೂ ಅದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ಉತ್ತರ ಆದಷ್ಟು ಬೇಗ ಸಿಗತ್ತೆ ಅಂದ್ಕೊಂಡಿದೆ, ನೋಡೋಣ. ಸಾಂಗಿನ ಸಿಗ್ಬೋದ ನೋಡೋಣ. ಏನಿವೆ. ಓಕೆ ಸರ್, ಹಾಗೆ ಒಂದು ಬ್ಯೂಟಿಫುಲ್ ಜರ್ನಿ ನೀವು ಹಿಂಗೆ ಸ್ಟಾರ್ಟಪ್ ಮಾಡಿದ್ರಿ. ನಿಜಕ್ಕೂ ಇದನ್ನು ನಿಮ್ಮ ಜರ್ನಿನ ನೆನಪು ಮಾಡಿಕೊಂಡ್ರೆ ನೋಡ್ತಾ ಇದ್ರೆ ಒಂದು ಇನ್ಸ್ಪಿರೇಷನ್ಸ್ ಇದೆ. ಯಾಕೆಂದರೆ ಈಗಿನ ಒಂದು ಜನ್ರೇಷನಲ್ಲಿ ಒಂದು ಫೀಲ್ಡ್ನಲ್ಲಿ ಕರೆಕ್ಟಾಗಿ ಕಂಟಿನ್ಯೂಟಿ ಮಾಡೋದು ತುಂಬ ಡಿಫಿಕಲ್ಟಿ ಇದೆ. ಅದರಲ್ಲಿ ಒಬ್ಬರು RJ ಆಗಿ, VJ ಆಗಿ, ಆ್ಯಂಕರ್ ಆಗಿ, ಮಾಡೆಲ್ ಆಗಿ, ಜರ್ನಲಿಸ್ಟ್, ರಿಪೋರ್ಟರ್ ಆಗಿ, ಆ್ಯಕ್ಟರ್ ಆಗಿ, ಆ್ಯಂಡ್ ಸಾಕಷ್ಟು ಒಂದು 7ರಿಂದ 8 ಲ್ಯಾಂಗ್ವೇಜ್ನಲ್ಲಿ ವಾಯ್ಸ್ ಓವರ್ನ ಕೊಟ್ಟು ಅಲ್ಲಿ ಹೆಸರನ್ನ ಪಡ್ಕೊಂಡು ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ನೀವು ನಿಜ ಹೇಳ್ಬೇಕಂದ್ರೆ ನೀವು ಇಷ್ಟು ಹೇಳಿದಾಗ ನಾನು ಇಷ್ಟೆಲ್ಲ ಮಾಡ್ತಿದ್ದೀನ ಅನ್ಸುತ್ತೆ. ನಂಗೆ ನಿಜ ಹೇಳ್ಬೇಕು ಅಂದ್ರೆ ಐ ಲವ್ ಡೂಯಿಂಗ್ ದಿಸ್. ತುಂಬಾ ಖುಷಿ ನಂಗೆ ಮಾಡೋಕ್ಕೆ. ಸೊ ಅದನ್ನ ಖುಷಿಯಿಂದ ಮಾಡ್ತಾ ಇರ್ತೀನಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ನೀವೆಲ್ಲ, ಅಂದರೆ ವೀಕ್ಷಕರು ನಾನು ಸೇರಿ ಎಲ್ಲರೂ ಹೇಳಿದ್ರು, ನೀವೆಲ್ಲ ಇಷ್ಟು ಪ್ರೀತಿ ಕೊಡ್ತಾ ಇದ್ದೀರಲ್ಲ, ನಾನು ಭಾವುಕನಾಗ್ತೀನಿ, ತುಂಬ ಖುಷಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ನನಗೆ. ಬಿಕಾಸ್ ಅವ್ರು ಏನು ಪ್ರೀತಿ ಕೊಡ್ತಾರೆ ಅದಕ್ಕೆ ನೀವು ಪ್ಯಾಷನೇಟ್ ಆಗಿ ಅಷ್ಟೇ ಡೆಡಿಕೇಟ್ ಆಗಿ, ನೀವು ಅವಾಗಲೇ ಹೇಳಿದ್ರಿ ಸಾಕಷ್ಟು. ಏನಾದರೂ ಒಂದೊಂದು ಲೈನನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಆಲ್ಮೋಸ್ಟ್ ಮೋರ್ ದೆನ್ 100 ಟೈಮ್ಸ್ ವಿ ಹ್ಯಾವ್ ಟು ಪ್ರಾಕ್ಟೀಸ್. ಒಂದು ಔಟ್ಪುಟ್ ಬರಬೇಕಂದ್ರೆ ಅಷ್ಟು ಈಸಿಯಾಗಿರಲ್ಲ ಅಂದ್ಬಿಟ್ಟು, ಸೊ ಅಷ್ಟೇ ಎಫರ್ಟ್ಸ್ ಇರುತ್ತೆ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಎನಿಥಿಂಗ್, ನಿಮ್ಮ ಒನ್ ಪಾರ್ಟ್ ಅಲ್ಲ, ಲೈಕ್ ಎಲ್ಲ ಲೈಫ್ ಜರ್ನಿ ಬಗ್ಗೆ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಲೈಕ್ ಇವಾಗ ನಿಮ್ಮ ಜರ್ನಿನಲ್ಲಿ ಇವಾಗ ನಾನು ಹೇಳ್ದಂಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ನೀವು ಎಕ್ಸ್ಪೀರಿಯನ್ಸ್ನ ಗಳಿಸ್ಕೊಂಡಿದ್ದೀರಾ. ಅದ್ರ ಬಗ್ಗೆ ಜನರಿಗೆ ಯಾವುದಾದ್ರೂ ವಿಚಾರವಾಗಿ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅವ್ರೇನೋ ಒಂದು ಪಾರ್ಟ್ ಲೈಫಲ್ಲಿ ಏನೋ ಒಂದು ಜರ್ನಿ ಸ್ಟಾರ್ಟ್ ಮಾಡಿರ್ತಾರೆ, ಅದ್ರ ಬಗ್ಗೆ ಒಂದು ಮೋಟಿವೇಶನ್ಸು ತೊಗೊಂಡ್ರೆ ಆ ಥರ. ವೆಲ್, ಯಾವುದೇ ಕೆಲಸ ನಾವು ಮಾಡೋದಾದರೆ ಅದು ಇವತ್ತು ನೀವು ಆರಂಭ ಮಾಡಿರ್ತೀರ ಅಥವಾ ನಿನ್ನೆ ಅಥವಾ 10 ವರ್ಷ ಹಿಂದೆ. ಬಟ್ ಜೀವನ ಅಂದರೆ ಏನು ಅಂತ ಪ್ರಶ್ನೆಗೆ ಉತ್ತರ ನಾವು ಯೋಚನೆ ಮಾಡ್ತಾ ಹೋದರೆ ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಬಟ್ ಜೀವನ ಅಂದರೆ ನನ್ನ ಪ್ರಕಾರ ನಮಗೆಲ್ಲ ಬೇಕಾಗಿರೋದು ಒನ್ ವರ್ಡಲ್ಲಿ ಹೇಳೋದು ಅಂತಂದರೆ ಸಂತೋಷ, ಆನಂದ, ಹ್ಯಾಪಿನೆಸ್. ಸೊ ಯಾವತ್ತೂ ಆ ನಮ್ಮ ಕೆಲಸದ ಮಧ್ಯದಲ್ಲಿ ಅಥವಾ ನಮ್ಮ ಪ್ಯಾಷನ್ ಏನಿದೆ ಅದ್ರ ಜೊತೆಗೆ ಆ ಸಂತೋಷಕ್ಕೋಸ್ಕರ ನಾವು ಏನಾದರೂ ಒಂದು ಸ್ವಲ್ಪ ಅಂದರೆ ಹೋರಾಡೋದು ಅಂತಲ್ಲ, ಜಸ್ಟ್ ವರ್ಕ್ ಮಾಡಬೇಕು, ಆ ಫೋಕಸ್ ಇರಲಿ, ಯಾವತ್ತೂ ಅದೊಂದು ಮರೆಯೋದು ಬೇಡ ಅಂತ ನಾನು ಅಂತೀನಿ. ಸೊ ಈ ಜಂಜಾಟ ಹೋರಾಟದ ಮಧ್ಯದಲ್ಲಿ ಡೋಂಟ್ ಫೊಗೆಟ್ ಟು ಬಿ ಹ್ಯಾಪಿ, ಡೋಂಟ್ ಫೊಗೆಟ್ ಟು ಹ್ಯಾವ್ ಫನ್, ಬಟ್ ಮಾಡರೇಟೆಡ್ ಅಷ್ಟೇ. ಸೊ ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತು ನಾನು ಹೇಳ್ತಾ ಇದ್ದೆ ನಿಮಗೆ, ಪ್ರದೀಪ್ ಅವರು ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸಿದ್ರು. ಆ್ಯಂಡ್ ಅವ್ರ ಲೈಫ್ ಜರ್ನಿ ಬಗ್ಗೆನೂ ಕೂಡ ತಿಳ್ಕೊಂಡ್ವಿ. ಆ್ಯಂಡ್ ಅವ್ರು ಬಂದಂಥ ಪ್ರತಿಯೊಂದು ಕ್ಷೇತ್ರಗಳು ಕೂಡ ಹೇಗಿತ್ತು ಜರ್ನಿ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಸೊ ಇಂತಹ ಒಂದು ಅಪರೂಪದ ಪ್ರತಿಭೆ ನಮ್ಮಲ್ಲೂ ಇದ್ದಾರೆ ಅಂದರೆ ಭಾಳ ಖುಷಿ ಆಗುತ್ತೆ ನಿಜಕ್ಕೂ. ಇಷ್ಟು ವಿಚಾರಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅವ್ರದ್ದೇ ಆದಂಥ ಒಂದು ಪ್ರೇಷಿಯಸ್ನ ಟೈಮ್ ಕೊಟ್ಟು ನಮಗೆ ಬಂದು ಸಹಕರಿಸಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಬಗ್ಗೆ ಹೇಳ್ಕೊಂಡು ನಮ್ಮ ವೀಕ್ಷಕರಿಗೆ ಸಾಕಷ್ಟು ವಿಚಾರಗಳನ್ನ ತಲುಪಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್.